ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ. ಇವತ್ತೊಂದು ಸೂಪರ್ ಡಿಲಿಷಿಯಸ್ ಆಗಿರೋಂತಹ ರೆಸಿಪಿ ಮಾಡ್ತಾ ಇದ್ದೀನಿ. ನೋಡಿದ ತಕ್ಷಣ ಎಲ್ರಿಗೂ ಬಾಯಲ್ಲಿ ನೀರು ಬರೋ ಅಂತಹ ರೆಸಿಪಿ, ಕ್ರಿಸ್ಪಿಯಾಗಿ ಸೂಪರ್ ಆಗಿರೋಂತಹ ಬೋಂಡಾ ಸೂಪ್ನ ಇವತ್ತು ಮಾಡ್ತಾ ಇದ್ದೀನಿ. ಕ್ರಿಸ್ಪಿಯಾಗಿ ಬಿಸಿ ಬಿಸಿಯಾಗಿ ತುಂಬಾ ಚೆನ್ನಾಗಿದೆ. ಈಸಿಯಾಗಿ ನೀವು ಆರಾಮಾಗಿ ಮನೇಲಿ ಮಾಡ್ಕೋಬಹುದು. ನೀವು ಕೂಡ ಈ ರೀತಿ ಬೋಂಡಾ ಸೂಪ್ನ ಮಾಡ್ಕೋಬೇಕು ಅಂದರೆ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಆಮೇಲೆ ಈ ವಿಡಿಯೋ ನೋಡ್ಕೊಂಬರೋಣ. ಬೋಂಡಾ ಸೂಪ್ ಮಾಡೋ ಪ್ರೋಸೆಸ್ನ ಇವಾಗ ಶುರು ಮಾಡ್ಕೊಳ್ಳೋಣ. ನಾನಿವತ್ತು ಆ ಬೋಂಡಾನ ಉದ್ದಿನ ಬೇಳೆಯಲ್ಲಿ ಮಾಡ್ತಾ ಇದ್ದೀನಿ. ನೋಡಿ, ಉದ್ದಿನ ಬೇಳೆನ ಒಂದು 8 to 9 hours ನೆನೆಸ್ಬೇಕು. ಅಂದರೆ ನಾನು ಇವಾಗ ಬೆಳಿಗ್ಗೆ ಮಾಡ್ತಾ ಇರೋದ್ರಿಂದ ರಾತ್ರಿನೇ ಇದನ್ನು ನೆನೆಸ್ಕೊಂಡಿದ್ದೆ. ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕು. ತೀರಾ ರುಬ್ಬಕ್ಕೆ ಕಷ್ಟ ಆದರೆ ಅವಾಗ ಒಂದು ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂಡು ರುಬ್ಬಿದ್ರೆ ಆಯಿತು. ಈಗ ನಾನು ಈ ಉದ್ದಿನ ಬೇಳೆಗಳನ್ನ ರುಬ್ಕೊಂಡು ಬರ್ತೀನಿ. ನೋಡಿ, ಈ ಥರ ತುಂಬ ಸ್ಮೂತಾಗಿರಬೇಕು, ಎಲ್ಲೂ ಒಡಕಿರಬಾರ್ದು. ಬೋಂಡಾಗಲ್ವಾ, ಸ್ವಲ್ಪ ನೀರು ಸೇರಿಸಿದ್ರೆ ಪರವಾಗಿಲ್ಲ, ತುಂಬ ಜಾಸ್ತಿನೂ ಸೇರಿಸಬಾರ್ದು. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸರಿ ಹೋಗುತ್ತೆ. ಗಟ್ಟಿಯಾಗಿ ಈ ಹಿಟ್ಟನ್ನ ರುಬ್ಕೊಂಡ್ಮೇಲೆ ಇದಕ್ಕೆ ಒಂಚೂರು ಡ್ರೆಸ್ಸಿಂಗ್ ಮಾಡ್ಕೊಳ್ಳೋಣ. ಸಣ್ಣ ಕಟ್ ಮಾಡಿರೋ ಅಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕ್ಕೊಳ್ದೆ ಹಾಗೇನೂ ಮಾಡ್ಬೋದು ಪ್ಲೈನ್ ಆಗಿ, ಬಟ್ ಸ್ವಲ್ಪ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ ಅಂತ. ಹಾಗೇನೆ ಸಣ್ಣ ಕಟ್ ಮಾಡಿರೋ ಅಂತ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಸೇರಿಸ್ತಾ ಇದ್ದೀನಿ. ನೀವು ಈರುಳ್ಳಿ, ತೆಂಗಿನ ತುರಿ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಜಸ್ಟ್ ಕರಿಬೇವು ಕೊತ್ತಂಬರಿ ಸೇರಿಸ್ತಾ ಇದ್ದೀನಿ ಅಷ್ಟೇ. ರುಚಿಗೆ ಅಗತ್ಯ ಇರೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ತೀನಿ. ಉಪ್ಪು ನಿಮ್ಮನೆ ರುಚಿ ಎಷ್ಟು ಬೇಕೋ ನೋಡಿಕೊಂಡು ನೀವಷ್ಟು ಹಾಕ್ಕೋಬೋದು. ಸ್ವಲ್ಪ ಸೋಡಾ ಹಾಕಬೇಕು, ಆವಾಗ ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿಯಾಗಿ ಒಳಗಡೆ ಎಲ್ಲ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ. ಸ್ವಲ್ಪ ಸೋಡಾ ಸೇರಿಸ್ತೀನಿ. ಈಗ ಇದನ್ನು ಸ್ವಲ್ಪ ನಿಮ್ಮ ಕೈನಿಂದನೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕು ಅಂತ ಹೇಳ್ತಾರಲ್ವ, ಈ ಥರ ಸ್ವಲ್ಪ ಒಂಥರ ಬೀಟ್ ಮಾಡೋ ಥರ ಅಂತ ಹೇಳ್ತಾರಲ್ಲ, ಆ ಥರ ನೀಟಾಗಿ ಚೆನ್ನಾಗಿ ಕೈನಿಂದನೇ ಈ ಥರ ಬೀಟ್ ಮಾಡ್ಕೋಬೇಕು. ಬೋಂಡಾ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಈ ಥರ ತೆಳ್ಳಕ್ಕಿದ್ರೆ ಓಕೆ, ನಡೆಯುತ್ತೆ. ಉದ್ದಿನ ವಡೆ ಮಾಡಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗೇ ಇರಬೇಕು, ಇಷ್ಟು ತೆಳ್ಳಕ್ಕಿದ್ರೆ ಆಗಲ್ಲ. ಓಕೆ, ನೋಡಿ ಚೆನ್ನಾಗಿಲ್ಲ, ಕೈಯಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ನಾವು ಇದರಿಂದ ಬೋಂಡಾ ಮಾಡ್ಕೊಳ್ಳೋಣ. ಬೋಂಡಾ ಸೂಪ್ನ ಬೋಂಡಾ ಮಾಡುವಂಥ ಹಿಟ್ಟು ಇವಾಗ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಅದ್ರ ಜೊತೆಗೆ ಅದಕ್ಕೆ ಸೂಪ್ ಅಥವಾ ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಹೆಸರು ಬೇಳೆ ನೋಡಿ ತೊಳೆದಿದ್ದೀನಿ ಅಷ್ಟೇ, ಅದನ್ನೇನು ನೆನೆಸಿಲ್ಲ. 1-2 ಸಲ ವಾಶ್ ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೆ ಎಷ್ಟು ಅಗತ್ಯ ಇದೆಯೋ ಅಷ್ಟು ನೀರನ್ನ ಸೇರಿಸ್ಕೊಳ್ತೀನಿ. ನೀರು ಆಮೇಲೂ ಕೂಡ ಸೇರಿಸ್ಕೋಬಹುದು. ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಸೇರಿಸ್ತೀನಿ, ಅಂದರೆ 1-2-3 ಚಿಟಿಕೆ ಅಷ್ಟು. ಇದನ್ನು 1-2 ವಿಷಲ್ ನಾನು ಇವಾಗ ಕುಕ್ಕರ್ನಲ್ಲಿ ಕೂಗಿಸ್ಕೊಳ್ತೀನಿ. ಹಾಗೆ ಬೇಯಿಸ್ಕೊಳ್ತೀನಿ ಅಂದರೆ ಹಾಗೇನೂ ಬೇಯಿಸ್ಕೋಬೋದು. ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಚೆನ್ನಾಗಾಗುತ್ತೆ ಸಾಂಬಾರು ಅಥವಾ ಸೂಪು. ಸಾಂಬಾರು ಅಥವಾ ಸೂಪಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಆಲ್ರೆಡಿ 1-2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇವಾಗ 1-2 ಚಿಟಿಕೆಯಷ್ಟು ಹಿಂಗನ್ನ ಸೇರಿಸ್ತೀನಿ. ಸಾಂಬಾರು ಅಂದಮೇಲೆ ಅಲ್ಲಿ ಹಿಂಗಿದ್ರೇ ಆ ಸಾಂಬಾರಿಗೆ ಒಂದು ಸ್ಪೆಷಲ್ ರುಚಿ ಬರುವಂಥದ್ದು. ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಸೇರಿಸ್ತೀನಿ. ಸಾಸಿವೆ ಸಿಡಿಯೋದಕ್ಕೆ ಶುರು ಆಗಿದೆ ನೋಡಿ. ಈಗ ಇದಕ್ಕೆ ಉದ್ದುದ್ದಕ್ಕೆ ಸೀಳಿರೋ ಅಂತಹ ಒಂದು 5-6 ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿಗಳು ಸಣ್ಣ ಕಟ್ ಮಾಡಿರೋ ಅಂಥದ್ದು, ಮತ್ತು ಈರುಳ್ಳಿ, ಕರಿಬೇವಿನ ಸೊಪ್ಪನ್ನ ಸೇರಿಸ್ತೀನಿ. ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ. ಹಸಿರು ಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ.
ಬೆಳ್ಳುಳ್ಳಿ ನಾನು ಸಣ್ಣ ಕಟ್ ಮಾಡಿ ಹಾಕಿದ್ದೀನಿ, ಬೇಕಿದ್ರೆ ಜಜ್ಜಿ ಕೂಡ ಹಾಕೋಬಹುದು, ಅದು ಚೆನ್ನಾಗಿರುತ್ತೆ. ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೆ ಅದಕ್ಕೆ ಸಣ್ಣ ಕಟ್ ಮಾಡಿರೋಂತಹ 1 ಟೊಮೆಟೊ ಸೇರಿಸ್ತೀನಿ. ಇದು ಒಗ್ಗರಣೆಯಲ್ಲೇ ಬೇಯಿಸ್ಕೋಬೇಕು. ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ತೀನಿ. ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ಬೇಯುತ್ತೆ ಉಪ್ಪು ಸೇರಿಸೋದ್ರಿಂದ. ನೀಟಾಗಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಬೇಯಬೇಕು. ಟೊಮೆಟೊ ಒಗ್ಗರಣೆಯಲ್ಲಿ ಬೇಯ್ತಾ ಇದೆ. ಅದು ಬೇಯೋದ್ರೊಳಗೆ ನೋಡಿ ಹೆಸರು ಬೇಳೆ ಚೆನ್ನಾಗಿ ಬೆಂದಿದೆ. ಅದನ್ನು ಒಂಚೂರು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತೀನಿ. ಆಲ್ರೆಡಿ ಬೆಂದಿದೆ, ಇನ್ನು ಸ್ವಲ್ಪ ಚೆನ್ನಾಗಿ ಮೆತ್ತಗೆ ಮಾಡಿಕೊಂಡ್ರೆ ಸೂಪ್ ಥರ ಚೆನ್ನಾಗಾಗತ್ತೆ ಇದು. ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ. ಈಗ ನಾವು ಸ್ಮ್ಯಾಶ್ ಮಾಡ್ಕೊಂಡಿರೋಂತಹ ಹೆಸರು ಬೇಳೆನ ಇದಕ್ಕೆ ಸೇರಿಸ್ಕೊಳ್ತೀನಿ. ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊತ ನೀರನ್ನ ಸೇರಿಸ್ಕೋಬೇಕು. ಸ್ವಲ್ಪ ತೆಳ್ಳಗೆ ಒಂಥರ ಸೂಪ್ ಥರ ಕನ್ಸಿಸ್ಟೆನ್ಸಿ ಬರೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಇದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು. ಅಗತ್ಯ ಇರೋಷ್ಟು ನೀರನ್ನ ಸೇರಿಸ್ಕೊಂಡ್ಮೇಲೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಇದಾಗಿದೆ. ಈಗ ಇದಕ್ಕೆ ರುಚಿಗೆ ಅಗತ್ಯ ಇರೋಷ್ಟು ಉಪ್ಪನ್ನ ಸೇರಿಸ್ಕೊಳ್ತೀನಿ. ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮೇಲೆ ಒಂದು ಸ್ವಲ್ಪ ತೆಂಗಿನ ತುರಿ ಉದುರಿಸ್ಕೊಳ್ತೀನಿ. ಸ್ವಲ್ಪ ಮಾತ್ರ ಚೆನ್ನಾಗಿರುತ್ತೆ ಅಂತಷ್ಟೇ. ಇದು ಬೇಕಿದ್ರೆ ಸ್ಕಿಪ್ ಮಾಡ್ಕೋಬೋದು ಬೇಡ ಅನ್ನೋರು. ಹಾಗೆಯೇ ಸಣ್ಣ ಕಟ್ ಮಾಡಿರೋಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಈಗ ಇದು ಚೆನ್ನಾಗಿ ಕುದಿಬೇಕು. ಸಾಂಬಾರೇನೋ ರೆಡಿಯಾಗಿದೆ. ಈಗ ನಾವು ಸೂಪರಾಗಿ ಕ್ರಿಸ್ಪಿಯಾಗಿ ನಾವು ಉದ್ದಿನ ಬೋಂಡನ ಮಾಡ್ಕೊಳ್ಳೋಣ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಆಲ್ಮೋಸ್ಟ್ ಕಾದಿದೆ. ಸ್ವಲ್ಪ ಹಿಟ್ಟನ್ನ ತಗೊಂಡು ಕೈನಿಂದನೇ, ಇದಕ್ಕೇನು ಶೇಪ್ ಹಿಂಗೆ ಅಂತ ಎಲ್ಲ ಏನಿಲ್ಲ, ನೀಟಾಗಿ ಬೋಂಡ ಥರ ಹಾಕೋಬೋದು. ಉದ್ದಿನ ಬೋಂಡ ಉದ್ದಿನ ವಡೆ ಅಷ್ಟು ಸ್ವಲ್ಪ ಏನು ರಿಸ್ಕ್ ಅನ್ಸಲ್ಲ. ಅದಕ್ಕೆ ಶೇಪ್ ಎಲ್ಲ ಕೊಡಬೇಕು ಅಂತ ಅನ್ಸುತ್ತೆ. ಉದ್ದಿನ ಬೋಂಡ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ನಾವು. ಮೀಡಿಯಂ ಫ್ಲೇಮ್ನಲ್ಲಿ ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಅದೊಂಥರ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ. ನೀಟಾಗಿ ಎಲ್ಲ ಕಡೆನೂ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆಗಿದೆ. ಇನ್ನೂ ಸ್ವಲ್ಪ ನೀಟಾಗಿ ಎಲ್ಲ ಕಡೆನೂ ಗೋಲ್ಡನ್ ಬ್ರೌನ್ ಆಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ಲೇಮ್ ಮೀಡಿಯಮಲ್ಲಿ ಇಟ್ಕೊಂಡ್ರೇ ಒಳ್ಳೆಯದು. ಮತ್ತು ಸೂಪ್ ಎರಡು ಕೂಡ ರೆಡಿಯಾಗಿದೆ. ಈಗ ಒಂದು ಪ್ಲೇಟ್ನ ತಗೊಂಡು ನೀಟಾಗಿ ನಾವು ಮಾಡ್ಕೊಂಡಿರೋಂತಹ ಬೋಂಡನ ಅದರಲ್ಲಿ ನೀಟಾಗಿ ಪ್ಲೇಸ್ ಮಾಡ್ಕೊತಾ ಇದ್ದೀನಿ. ಅದರ ಮೇಲೆ ನಾವು ಮಾಡ್ಕೊಂಡಿರೋಂತಹ ಸಾಂಬಾರನ್ನ ಈ ಥರ ಹಾಕ್ಕೋಬೇಕು. ಅದು ಬಿಸಿ ಬಿಸಿಯಾಗಿರೋವಾಗ ತಿಂದರೆ ಕ್ರಿಸ್ಪಿಯಾಗೂ ಇರುತ್ತೆ, ಚೆನ್ನಾಗಿರುತ್ತೆ. ಸೊ ಫೈನಲಿ ಸೂಪರ್ ಟೇಸ್ಟಿ ಆಗಿರೋಂತಹ ಕ್ರಿಸ್ಪಿ ಆಗಿರೋಂತಹ ಬೋಂಡಾ ಸೂಪ್ ರೆಡಿಯಾಗಿದೆ. ಬಿಸಿ ಬಿಸಿಯಾಗಿರುವಾಗ ತಿಂದರೆ ಅಂತೂ ಇನ್ನೂ ಸಖತ್ ರುಚಿಯಾಗಿರುತ್ತೆ. ನೀವು ಕೂಡ ಈ ವಿಧಾನದಲ್ಲಿ ಒಂದ್ಸಲಿ ಬೋಂಡಾ ಸೂಪ್ನ ಮಾಡ್ಕೊಳ್ಳಿ. ರುಚಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.